ನಿಮಗೆ ಈ ಅಭ್ಯಾಸಗಳಿದ್ದರೆ ಲಕ್ಷ್ಮೀ ಕೃಪೆ ಎಂದಿಗೂ ಸಿಗುವುದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಕೆಲವೊಂದು ಅಭ್ಯಾಸಗಳು ಲಕ್ಷ್ಮೀ ದೇವಿಗೆ ಇಷ್ಟವಾಗುವುದಿಲ್ಲ. ನಮ್ಮ ಕೆಲವು ಅಭ್ಯಾಸಗಳು ಮನೆಯಲ್ಲಿನ ಹಣದ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತವೆ. ನಾವು ಮಾಡುವಂತಹ ಯಾವ ಕೆಲವು ಕೆಲಸಗಳು ಲಕ್ಷ್ಮಿ ಮನೆಗೆ ಬರುವುದನ್ನು ತಡೆಯುತ್ತವೆ ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ. ಮನೆಯಲ್ಲಿನ ಸುಖ, ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೂಲಕ ಲಕ್ಷ್ಮೀ ದೇವಿ ಸಂತೋಷಗೊಂಡು ಸಂಪತ್ತಿನ ಸುರಿಮಳೆಯನ್ನು ಸುರಿಸುತ್ತಾಳೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ. ಆದರೆ ಕೆಲವೊಮ್ಮೆ ಲಕ್ಷ್ಮೀ ದೇವಿಯನ್ನು ಎಷ್ಟೇ ಪೂಜಿಸಿದರೂ ಆ ಮನೆಯಲ್ಲಿ ಸಂಪತ್ತಿನ ಹರಿವು ಇರುವುದಿಲ್ಲ. ಇದಕ್ಕೆ ಅವರಿಗಿರುವ ಕೆಲವು ಅಭ್ಯಾಸಗಳೇ ಆಗಿರುತ್ತವೆ. ಹಾಗಾಗಿ ಆ ಅಭ್ಯಾಸಗಳು ಯಾವುವು ಎಂದು ತಿಳಿಯೋಣ. ಉಗುರು ಕಚ್ಚುವುದು. ಹೆಚ್ಚಿನವರಿಗೆ ಬಾಯಲ್ಲೇ ಉಗುರು ಕತ್ತರಿಸುವ ಅಭ್ಯಾಸವಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಗುರುಗಳನ್ನು ಕಚ್ಚುವುದು ಅಥವಾ ಅಗಿಯುವುದು ದುರ್ಬಲ ಸೂರ್ಯನ ಸಂಕೇತವಾಗಿದೆ. ದೇವಿ ಭಗವಂತ ಪುರಾಣದ ಪ್ರಕಾರ ಉಗುರುಗಳಿಂದ ನೆಲವನ್ನು ಅಗೆಯುವುದು ತಾಯಿ ಲಕ್ಷ್ಮಿಯನ್ನು ಕೋಪಗೊಳಿಸುತ್ತದೆ. ಹೀಗೆ ಮಾಡುವುದರಿಂದ ಸೋಮಾರಿತನವು ಯಶಸ್ವಿಗೆ ಅಡ್ಡಿಯುಂಟು ಮಾಡುತ್ತವೆ. ಇದು ಓರ್ವ ವ್ಯಕ್ತಿಯನ್ನು ಗುರಿಯಿಂದ ದೂರ ತೆಗೆದುಕೊಂಡು ಹೋಗುತ್ತದೆ. ಅಂತಹ ಜನರು ಎಂದಿಗೂ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ. ಅಡುಗೆ ಮನೆಯಲ್ಲಿ ಇಂತಹ ತಪ್ಪು ಮಾಡಬೇಡಿ. ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಟ್ಟು ಮರುದಿನ ಅದನ್ನು ಸ್ವಚ್ಛಗೊಳಿಸುವುದು ಅನೇಕರ ಅಭ್ಯಾಸವಾಗಿರುತ್ತದೆ. ಇದರೊಂದಿಗೆ ಅವರ ಮನೆಯಲ್ಲಿ ಬಟ್ಟೆಗಳು ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಈ ರೀತಿ ಮನೆಯನ್ನು ಇಟ್ಟರೆ ಅಂತಹ ಸ್ಥಳದಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಮನೆಯಲ್ಲಿ ಶೂಗಳು, ಚಪ್ಪಲಿಗಳು ಮತ್ತು ಇತರ ವಸ್ತುಗಳನ್ನು ಅಲ್ಲಲ್ಲಿ ಇಡಬೇಡಿ. ಪ್ರತಿದಿನ ಸ್ನಾನ ಮಾಡದಿರುವುದು. ನೀವು ಪ್ರತಿದಿನ ಸ್ನಾನ ಮಾಡದಿದ್ದರೆ ಮತ್ತು ನಿಮ್ಮ ಮನೆಯ ಸುತ್ತ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರ ದೋಷ ಉಂಟಾಗುತ್ತದೆ. ನೀವು ಶ್ರೀಮಂತರಾಗಲು ಬಯಸಿದ್ದರೆ ಹಾಗೆ ಮಾಡುವುದು ನಿಮಗೆ ಹಾನಿಕರವಾಗಿದೆ. ಆದ್ದರಿಂದ ಪ್ರತಿದಿನ ಸ್ನಾನ ಮಾಡುವುದು ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಉಗುಳುವ ಅಭ್ಯಾಸವಿದ್ದರೆ. ನಿಮಗೂ ಅಲ್ಲಲ್ಲಿ ಉಗುಳುವ ಅಭ್ಯಾಸವಿದ್ದರೆ ತಕ್ಷಣ ನಿಲ್ಲಿಸಿ. ಹೀಗೆ ಮಾಡಿದರೆ ಹಣದ ನಿಮ್ಮೊಂದಿಗೆ ನಿಲ್ಲುವುದಿಲ್ಲ. ಈ ರೀತಿ ಕೆಟ್ಟ ಅಭ್ಯಾಸವಿದ್ದರೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಒಂದರ ಜೊತೆಗೆ ನಾವು ಮಾತನಾಡುವ ಅಭ್ಯಾಸ ಕೆಟ್ಟದಾಗಿದ್ದರೆ, ಮಾತಿನಲ್ಲಿ ನಯ ವಿನಯ ಇಲ್ಲದಿದ್ದರೆ ಲಕ್ಷ್ಮಿಯು ನಿಮ್ಮನ್ನು ಆಶೀರ್ವದಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಕಾಲನ್ನು ಎಳೆದುಕೊಂಡು ನಡೆಯುವ ಅಭ್ಯಾಸವಿದ್ದರೆ. ಕೆಲವರಿಗೆ ಕಾಲನ್ನು ಎಳೆದುಕೊಂಡು ನಡೆಯುವ ಅಭ್ಯಾಸವಿರುತ್ತದೆ. ಹಾಗಾಗಿ ಈ ಅಭ್ಯಾಸವನ್ನು ಬದಲಾಯಿಸಿ ಪಾದಗಳನ್ನು ಮೇಲೆತ್ತಿ ನಡೆಯುವುದು ರೂಢಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಹಣ ವ್ಯರ್ಥವಾಗುವುದು ಎಂಬ ನಂಬಿಕೆ ಇದೆ. ಇದರೊಂದಿಗೆ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಸಮಸ್ಯೆಗಳು ಬರಲಾರಂಭಿಸುತ್ತವೆ.